ಸೊ ಈ ಜರ್ನಿ ಸಾಗ್ತಾ ಸಾಗ್ತಾ ಸಮಾಜಮುಖಿ ಸೇವೆಗಳನ್ನ ಕೂಡ ಮಾಡೋಕ್ಕೆ ಶುರು ಮಾಡಿದ್ರಿ ತಾವು. ಡೆಫಿನೆಟ್ಲಿ. ಏಕೆಂತಂದರೆ ದಿಸ್ ಇಸ್ ವೆನ್ ಸಮಥಿಂಗ್ ವಿ ಗೆಟ್ ಫ್ರಮ್ ದ ಸೊಸೈಟಿ ವಿ ಹ್ಯಾವ್ ಟು ಗಿವ್ ಬ್ಯಾಕ್ ಟು ದ ಸೊಸೈಟಿ ಅಂತ ಒಂದು ಇದ್ದೇ ಇರುತ್ತೆ. ಅದು ನ್ಯಾಚುರಲಾಗಿ ಖುಷಿ ಇರುತ್ತೆ. ಇವಾಗ ನಾವು ಎಂಪ್ಲಾಯ್ಮೆಂಟ್ ಆಗಿ ಬೇಕಾದಷ್ಟು ಜನ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದೀವಿ, ಅದು ಒಂಥರ ಗಿವಿಂಗ್ ಬ್ಯಾಕ್ ಟು ದ ಸೊಸೈಟಿ. ಮತ್ತು ಮಕ್ಕಳಿಗೆ ಒಳ್ಳೆ ಎಜುಕೇಷನ್ನು ಡೈರೆಕ್ಷನ್ ಆಗಲಿ ಅದೆಲ್ಲ ಕೊಡ್ತಾ ಇರ್ತೀವಿ. ದಟ್ ಈಸ್ ಆಲ್ಸೋ ಗಿವಿಂಗ್ ಬ್ಯಾಕ್ ಟು ಸೊಸೈಟಿ. ಬಟ್ ಅಪಾರ್ಟ್ ಫ್ರಮ್ ದ ಅನ್ಕಂಡೀಷ್ನಲ್ ಆಗಿ ಕೊಡಬೇಕು ಅಂತ ಅಂದಾಗ ಬೇರೆ ಯಾವ್ಯಾವ ಫೀಲ್ಡಲ್ಲಿ ಎಷ್ಟೋ ಥರದಲ್ಲಿ ಹೋಗಿ ನೀಡಿ ಪೀಪಲ್ ಇರ್ತಾರೆ, ಅಂಥವ್ರಿಗೆ ಫೈನಾನ್ಷಿಯಲಿ ದೇ ಕೆ ನಾಟ್ ಅಚೀವ್ ಮೆಡಿಕಲ್ ಏಡ್ ಅಂತ ಇದಕ್ಕೆಲ್ಲ ನಾವು ತಿಳಿದಾಗ ಹೋಗಿ ಮಾಡ್ಬೋದು ಎಲ್ಲ ಕಡೆ. ದ್ಯಾಟ್ ಈಸ್ ಮೈ ಇಂಪಾರ್ಟೆನ್ಸ್. ಅಥವಾ ಬೇರೆ ಆ್ಯಸಿಡ್ ವಿಕ್ಟಿಮ್ಸ್ಗಳಿಗೆ ಆಗಲಿ ಏನಾದರೂ ಅದನ್ನು ಸಪೋರ್ಟ್ ಮಾಡ್ತಾ ಇರ್ತೀವಿ. ಓಕೆ, ಸಮಾಜಮುಖಿ ಸೇವೆ ಓಕೆ, ವಿದ್ಯೆಯನ್ನು ಧಾರೆ ಮಾಡ್ತಿರೋದು ಓಕೆ. ಸೊ ಈ ಎರಡರಿಂದ ಈ ಅಟೆನ್ಷನ್ನು ಕಾನ್ಸಂಟ್ರೇಷನ್ನು ಬಣ್ಣದ ಲೋಕಕ್ಕೆ ಹೇಗಾಯಿತು? This is something you can call, cinema has called me. I didn't choose cinema has chosen me, you can say that. I had gone to one of the event, ಅಲ್ಲಿ ಇವರು ನಮ್ಮ ಶ್ರೀ ಅನಂತ್ ನಾಗ್ ಸರ್ ಅವ್ರದ್ದು ಡಾಕ್ಟ್ರೇಟ್ ಪದವಿ ಬಂದಿತ್ತು ನಾರ್ತ್ ಯೂನಿವರ್ಸಿಟಿಯಿಂದ. ಅವಾಗ ಬಂದಾಗ ನಾನು ಹೋಗಿದ್ದೆ. ಅಲ್ಲೊಬ್ಬರು ಫಿಲ್ಮ್ ಇಂಡಸ್ಟ್ರಿ ಅವ್ರು ಸಿಕ್ಕಿದ್ರು. ಈ ಥರ ನಾನು ಸುಮ್ಮನೆ ಎಕ್ಸ್ಪ್ರೆಸ್ ಮಾಡಿದ್ದೆ, ಈ ಥರ ನಾನು ವೆನ್ ಐ ವಾಸ್ ಆ್ಯಕ್ಚುಲಿ ವೆರಿ ಯಂಗ್, ಅಬೌಟ್ 17-18 ಇದ್ದಾಗ ನನಗೊಂದು ಮೂವಿಗೆ ಆಫರ್ ಬಂದಿತ್ತು. ನಾನು ಅವಾಗ ನನಗೆ ಐ ಹ್ಯಾಡ್ ನೋ ಕಾನ್ಫಿಡೆನ್ಸ್, ನಾನು ಔಟ್ರೈಟ್ಲಿ ಐ ವಾಸ್ ನಾಟ್ ಇಂಟ್ರೆಸ್ಟೆಡ್ ಅಂತ ಹೇಳಿಬಿಟ್ಟಿದ್ದೆ. ಅದ್ರ ಬಗ್ಗೆ ಇಂಪಾರ್ಟೆನ್ಸು ಇಲ್ಲ, ಅದರದ್ದು ಸೀರಿಯಸ್ನೆಸ್ಸು ಇಲ್ಲ ನನಗೆ, ಬಿಕಾಸ್ ದೆನ್ ಇಟ್ ವಾಸ್ ಲಾಂಗ್ ಅಗೋ ಅಲ್ವಾ. ಹಾಗಾಗಿಬಿಟ್ಟು ನಾನು ಹೇಳಿದ್ದೆ ಆ ಥರ ಏನಿಲ್ಲ, ಅದು ಹಿಂಗೆ ಬಂದಿತ್ತು ಅಂತ ಹೇಳಿದಾಗ. ಆದರೆ ನನಗೀಗ ಇಂಟ್ರೆಸ್ಟ್ ಇದೆ, ಒಳ್ಳೆ ಸ್ಕ್ರಿಪ್ಟ್ ಬರಬೇಕು, ಒಂದು ಮೆಸೇಜ್ ಓರಿಯೆಂಟೆಡ್ ಇರಬೇಕು, ಆ ಥರ ಇದ್ದರೆ ಮಾತ್ರ ಇಂಟ್ರೆಸ್ಟ್ ಇದೆ ನನಗೆ. ಮುಂಚೆಯಿಂದನೂ ಆರ್ಟ್ ಮೂವೀಸ್ ಅಂದರೆ ಭಾರಿ ಇಂಟ್ರೆಸ್ಟ್ ಅಂತ ಹೇಳಿದ್ದೆ. ಆಗ ಅವರು ಹಾಗೇ ಅದ್ರ ಬಗ್ಗೆನೇ ಇನ್ನೊಬ್ಬರು ನನಗೆ ಗೊತ್ತಿದ್ದರು, ಚೈಲ್ಡ್ಹುಡ್ಡಿಂದ ಒಬ್ಬರು ಡೈರೆಕ್ಟ್ರು ಗೊತ್ತಿದ್ದರು, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳಿ ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದೆ ಈ ಥರ ಮಾಡಬೇಕು ಅಂತ. ಬಟ್ ಅವ್ರು ಔಟ್ ಆಫ್ ಸ್ಟೇಷನ್ ಹೋಗಿದ್ದರು, ನಾನು ಕಾಲ್ ಮಾಡಿದಾಗ ಇರಲಿಲ್ಲ, ಎಲ್ಲೋ ದೇ ಹ್ಯಾಡ್ ಗಾನ್ ಫಾರ್ US ಟೂರ್ ಎಲ್ಲೋ ಹೋಗಿದ್ರು, ಇರಲಿಲ್ಲ. ಹಾಗಾಗಿಬಿಟ್ಟು ನಾನೊಂದು ಮತ್ತೆ ಐ ಹ್ಯಾಪನ್ ಟು ಗೆಟ್ ಹೀಸ್ ಕಾಲ್, ದ ಅರ್ಲಿಯರ್ ಪರ್ಸನ್ ಹೂಮ್ ಐ ಮೆಟ್ ದೆ. ಆದಾಗ ಅವ್ರು ಕೇಳಿದಾಗ ನಾನು ಹೇಗಿದ್ರು ಇವ್ರು ಇನ್ನೂ ಬರೋದು ಲೇಟ್ ಅಲ್ಲ ಅಂದ್ಬಿಟ್ಟು ಒಪ್ಕೊಂಡು ಮಾಡಬೇಕಾಗಿತ್ತು. ಸೊ ಇಟ್ ಈಸ್ ಎ ಪ್ರೊಡಕ್ಷನ್ ಆಫ್ ಮೈ ಓನ್ ಹಸ್ಬೆಂಡ್, ಫಸ್ಟ್ ಮೂವಿ. ಎಸ್, ಸೂಪರ್. ಯಾ. ಸೊ ಹೀಗೆ ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಆಯಿತು. ಸೊ ಮುಂದೆ ಯಾವ್ಯಾವ ಚಿತ್ರಗಳನ್ನ ಮಾಡಬೇಕು ಅನ್ನೋಂಥ ಆಶಯ ಇದೆ ತಮಗೆ? ಈಗ ಸೆಕೆಂಡ್ ಮೂವಿ ಒಂದಾಗಿದೆ, ಅಪರಿಚಿತೆ ಅಂತ ಹೇಳ್ಬಿಟ್ಟು ಆ ಮೂವಿ ನೇಮು. ದಟ್ ಈಸ್ ಆಲ್ಸೋ ರಿಲೇಟೆಡ್ ಟು ಸಮ್ ಕೈಂಡ್ ಆಫ್ ಎ ಸ್ಟ್ರಾಂಗ್ ಮೆಸೇಜ್ ವಿಚ್ ಇಸ್ ಎ ರಿಯಲಿಸ್ಟಿಕ್ ಸ್ಟೋರಿ. ಅದು ನೈಜವಾಗಿ ನಡೆದಿರ್ತಕ್ಕಂಥ ಒಂದು ಸ್ಟೋರಿ. ಅದರನ್ನ ಒಂದು ನಾವು ಸ್ಟೋರಿ ಮಾಡಿ ಪ್ರೆಸೆಂಟ್ ಮಾಡ್ತಾಯಿದ್ದೀವಿ. ಆಮೇಲೆ ನೆಕ್ಸ್ಟು ಇನ್ನೊಂದು ಇದಾಯಿತು, ಈಗ ಇನ್ನೊಂದು 1 ಮಂತ್ ಆದಮೇಲೆ ಇನ್ನೊಂದು ಮೂವಿ ಶೂಟಿಂಗ್ ಸ್ಟಾರ್ಟ್ ಆಗ್ತಾಯಿದೆ. ಅದೂ ಭಾಳ ಚೆನ್ನಾಗಿ ಮಕ್ಕಳದು ಒಂದು ವಿಮೆನ್ದು ಬಗ್ಗೆ ಸ್ಟೋರಿ ಇದೆ ಅದು. ಸೊ ಈ ರೀತಿ ಅದು ಒಳ್ಳೆ ಮೆಸೇಜ್ ಕೊಡ್ಬೋದು. ಆ ಮೆಸೇಜ್ ಇಸ್ ಎ ನಥಿಂಗ್ ಬಟ್ ಎನ್ ಎಜುಕೇಷನ್ ಫಾರ್ಮ್ಯಾಟಲ್ಲಿ ಆಗುತ್ತೆ. ನಾವು ಅಲ್ಲಿ ಅಡ್ಮಿಷನ್ ತೊಗೊಂಡಿರೋ ಸ್ಟೂಡೆಂಟ್ಸಿಗೆ ಮಾತ್ರ ಇದು ಕೊಡ್ತೀವಿ, ಎಜುಕೇಷನ್ ಕೊಡ್ತೀವಿ, ಮೆಸೇಜ್ ಕೊಡ್ತೀವಿ, ಅಥವಾ ಅವರಿಗೆ ಒಂದು ರಿಫಾರ್ಮ್ ಮಾಡ್ತೀವಿ. ಬಟ್ ಇದಾದರೆ ಸಿನಿಮಾ ಫೀಲ್ಡ್ ಹ್ಯಾಸ್ ಗಾಟ್ ಎ ಲಾರ್ಜರ್ ಆಡಿಯನ್ಸ್, ಯಾರು ಬೇಕಾದರೂ ಹೋಗ್ಬೋದು, ಯಾರು ಬೇಕಾದರೂ ನೋಡ್ಬೋದು. ಇಟ್ಸ್ ಆನ್ ದಿ ಥಿಯೇಟ್ರಿಕಲ್ ರಿಲೀಸ್ ಅಲ್ವಾ. ಹಾಗಾಗಿಬಿಟ್ಟು ಇದೊಂಥರ ಎಜುಕೇಷನ್ ಆಗುತ್ತೆ, ಯೂತ್ ನೋಡೋರು ನೋಡಲಿ, ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಈ ಥರ ಮೂವಿ ಅವ್ರು ನೋಡಲಿ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀವಿ. ಆ್ಯಂಡ್ ಆಲ್ಸೋ ಆ್ಯಡೆಡ್ ಟು ದಟ್ ವಾಟ್ ಐ ಫೀಲ್ ಇಸ್ I can give employment to a lot of artists who's aspiring, ಅವ್ರಿಗೊಂದು ಪ್ಲ್ಯಾಟ್ಫಾರ್ಮ್ ಕೊಡ್ಬೋದು. ಈಗ ಎಷ್ಟೊಂದು ಜನ ನೋಡಿ ಡೈರೆಕ್ಟರ್ ಆಗಬೇಕಂತ ಆಸೆ ಇರುತ್ತೆ. ಈಗ ನನ್ನ ಥರ್ಡ್ ಮೂವಿನಲ್ಲಿ ದ ಪರ್ಸನ್ ಹೂ ಈಸ್ ಡೂಯಿಂಗ್, ಹೀ ಈಸ್ ಆಲ್ಸೋ ಲೈಕ್ ಹೀ ಈಸ್ ಗೆಟಿಂಗ್ ಎ ಚಾನ್ಸ್. ಸೆಕೆಂಡ್ ಮೂವಿನಲ್ಲಿ ಒನ್ ಪರ್ಸನ್ ಈಸ್ ಗೆಟಿಂಗ್ ಎ ಚಾನ್ಸ್ ಆ್ಯಂಡ್ ಆರ್ಟಿಸ್ಟ್ ಆರ್ ಗೆಟಿಂಗ್ ಎ ಚಾನ್ಸ್. ಅವ್ರಿಗೊಂದು ಪ್ಲ್ಯಾಟ್ಫಾರ್ಮ್ ಆಗುತ್ತೆ. ಮುಂಚೆ ಫಸ್ಟ್ ಮೂವಿನಲ್ಲಿ ನಾನು ಕೊಟ್ಟಿರೋ ಚಾನ್ಸ್ ಅವ್ರಿಗೆಲ್ಲ ದಿ ಗಾಟ್ ಸಮ್ ಮೋರ್ ಇದೆಲ್ಲ ಸಿಕ್ತಂತೆ ಆಫರ್ಸು. ಸೊ ಹಾಗಾಗಿಬಿಟ್ಟು ಅದರಲ್ಲೂ ಒಂದು ಥರದಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ಬೋದು. ಬಟ್ ಆ್ಯಂಡ್ ಆಲ್ಸೋ ದಿ ಗೆಟ್ ಪೇಯ್ಡ್ ಆಲ್ಸೋ. ಹೀಗಾಗಿಬಿಟ್ಟು ದಿಸ್ ಇಸ್ ದ ವೇ ಅಂತಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಆ್ಯಂಡ್ ವಿ ಹ್ಯಾವ್ ಲಾಟ್ ಆಫ್ ಡಿಸಿಪ್ಲಿನ್, ವಿ ಹ್ಯಾವ್ ಲಾಟ್ ಆಫ್ ಕನೆಕ್ಟ್ ವಿತ್ ದ ಪೀಪಲ್ಸ್ ಇಮೋಷನ್. ಐ ಡೋಂಟ್ ಲೈಕ್ ಟು ಎಕ್ಸ್ಪ್ಲಾಯ್ಟ್ ಎನಿಬಡಿ ಬಿಕಾಸ್ ಐ ವ್ಯಾಲ್ಯೂ ದೇರ್ ಟೈಮ್, ದೇರ್ ಟ್ಯಾಲೆಂಟ್, ಎವ್ರಿಥಿಂಗ್. ನಾನು ಯಾರನ್ನೂ ಎಕ್ಸ್ಪ್ಲಾಯ್ಟ್ ಮಾಡ್ಕೊಳ್ಳೋಕೆ ಇಷ್ಟಪಡೋದಿಲ್ಲ. ಅವ್ರಿಗೆ ಏನು ಡಿಸರ್ವಿಂಗ್ ಇದೆ ಐ ಆಲ್ವೇಸ್ ಆನರ್ ದೆಮ್ ವಿತ್ ದೇರ್ ಥಿಂಗ್ಸ್. ಸೊ ಈ ರೀತಿ ಮಾಡ್ತಿರೋದ್ರಿಂದ ದೇ ಆರ್ ಆಲ್ ಪೀಪಲ್ ಹೂ ಆರ್ ರೋಪ್ಡ್ ಅಪ್ ವಿತ್ ಮೀ ಆರ್ ವೆರಿ ಹ್ಯಾಪಿ. ಸೊ ನನಗೆ ಅದನ್ನು ನೋಡಿ ಅವ್ರ ಖುಷಿ ನೋಡಿ ನಾನು ಐ ಆಮ್ ಜಸ್ಟ್ ಕಂಟಿನ್ಯೂಯಿಂಗ್ ದ ವರ್ಕ್.
ವೆರಿ ಬ್ಯೂಟಿಫುಲ್ ಮ್ಯಾಮ್. ಸೊ ನಿಮ್ಮ ಈ ಇನ್ಸ್ಟಿಟ್ಯೂಷನ್ ಜರ್ನಿ ಹುಟ್ಟಿದ 30 ವರ್ಷದ ಹಿಂದೆ ಅಲ್ವಾ? ಸೊ ಅಂದರೆ 30 ಇದು ಇಯರ್ಸ್ 40 years ಆಗ್ತಾ ಬಂತು. 40 ಇಯರ್ಸ್ ಆಗ್ತಾ ಬಂದು, ದಟ್ಸ್ ನೈಸ್. ಸೊ ಈ 40 ಇಯರ್ಸ್ ಜರ್ನಿಯಲ್ಲಿ ತುಂಬ ಆಕ್ಯುಪೈಡ್ ನೀವು ಅಂತ ನನಗನ್ಸುತ್ತೆ, ನೀವು ಮಾತಾಡೋ ಹೌದು. ರೀತಿ ಶೈಲಿಯಲ್ಲಿ. ಸೊ ಫ್ಯಾಮಿಲಿಗೆ ಟೈಮ್ ಎಲ್ಲ ಹೇಗೆ ಕೊಡ್ತಿದ್ರಿ? ಹೆಂಗ್ ಸ್ವಲ್ಪ ಕಷ್ಟ ಆಯಿತು, ಮಾಡ್ಕೊಳ್ತಿದ್ರಿ? ಡೆಫಿನೆಟ್ಲಿ ಕಷ್ಟ ಆಯಿತು. ಯಾಕೆಂತಂದರೆ ಅದು ನಿಮಗೆ ಗೊತ್ತಿದೆ, ಒಂದು ಕಡೆ ಹೋದರೆ ಒಂದು ಕಡೆ ಇರ್ಲಿಕ್ಕೆ ಆಗೋದಿಲ್ಲ. ಹಾಗಾಗ್ಬಿಟ್ಟು ಕಷ್ಟ ಆಯಿತು. ಫ್ಯಾಮ್ಲಿ ಸ್ವಲ್ಪ ಇದಾಗ್ತಾ ಇತ್ತು ನನಗೆ ಫ್ಯಾಮ್ಲಿ ಟೈಮ್ಗೆ. ಬಟ್ ಮ್ಯಾನೇಜ್ ಮಾಡ್ಕೊಂಡ್ವಿ, ನಮಗೆ ಒಳ್ಳೊಳ್ಳೆ ಹೆಲ್ಪ್ಸ್ ಇದ್ದರು ಅದರಿಂದ. ಮತ್ತು ಫ್ಯಾಮಿಲಿ ಕಸಿನ್ಸು ಅವರು ಇವರು ಇದ್ದಾಗ ಒಂಚೂರು ಅವ್ರುಗಳು ಎಲ್ಲ ಹೆಲ್ಪ್ ಮಾಡ್ತಿದ್ರು. ಬಟ್ ಐ ಮ್ಯಾನೇಜ್ಡ್ ಸಮ್. ಸೊ ನಿಮ್ಮ ಫಿನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಬಗ್ಗೆ ಕೇಳೋದಾದ್ರೆ ಮೇಡಮ್, ತುಂಬ ವೆಲ್ ಸೆಟಲ್ ಫ್ಯಾಮಿಲಿಯಿಂದಾನೇ ಬಂದವರ ತಾವು, ಇಲ್ಲ ಸ್ಕ್ರ್ಯಾಚಿಂದನೂ ಮಾಡಬೇಕಾಗಿ ಬಂತ ತಮ್ಮ ಇನ್ಸ್ಟಿಟ್ಯೂಷನ್ ಸ್ಥಾಪನೆ ಆದಾಗ? ಡೆಫಿನೆಟ್ಲಿ ಸ್ಕ್ರ್ಯಾಚಿಂದನೇ ನಾವು ಶುರು ಮಾಡಿದ್ದು. ಆದರೆ ನಮ್ಮ ಗ್ರ್ಯಾಂಡ್ ಮದರು ನನಗೆ ಹೆಲ್ಪ್ ಮಾಡಿದರು. ಬಿಕಾಸ್ ದಿಸ್ ಇಸ್ ಎ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ರಿಂದ ನಮ್ಮ ಪೇರೆಂಟ್ಸ್ ಒಪ್ಪಿರಲಿಲ್ಲ ಆ ಟೈಮಲ್ಲಿ, ದೋಸ್ ಡೇಸ್ ಯುನೋ. ಓಕೆ. ಇಟ್ ವಾಸ್ ಆಲ್ವೇಸ್ ಎ ಒನ್ ಕೈಂಡ್ ಆಫ್ ಎ ಟಾಬು, ಆ ಥರ ಇತ್ತು. ಆಮೇಲೆ ಮೈ ಗ್ರ್ಯಾಂಡ್ ಮದರ್ ಇಸ್ ಟು ಎನ್ಲೈಟೆಡ್ ಸೋಲ್. ಅವ್ರಿಗೇನಂತಂದರೆ ಶಿ ಈಸ್ ನಾಟ್ ಟು ಮಚ್ ಬಾಂಡೆಡ್ ಬೈ ದಿ ಸೊಸೈಟಿ, ಇದು ಇಲ್ಲ. ಆ ಟೈಮಲ್ಲೇ ಅವ್ರಿಗೆ ಒಂದು ಹಾರ್ಟ್ ಈಸ್ ಡಿಫ್ರೆಂಟ್. ಅವಾಗ ಅವ್ರು ಸಪೋರ್ಟ್ ಮಾಡಿದ್ರು. ಶಿ ಮೆಟ್ ಮೈ ಹಸ್ಬೆಂಡ್ ಆ್ಯಂಡ್ ಶಿ ಸೆಡ್ ದಟ್ ಯು ನೋ ಈಸ್ ಎ ವೆರಿ ನೈಸ್ ಪರ್ಸನ್, ಈಸ್ ಗಾಟ್ ಎ ಕೇಪಬಿಲಿಟಿ, ಹಿ ವಿಲ್ ಡೂ ಇಟ್ ಅಂತ ಹೇಳಿ ಅವರು ಫೈನಾನ್ಷಿಯಲ್ ಹೆಲ್ಪ್ ಮಾಡಿದ್ರು ನನಗೆ ಆ ಟೈಮಲ್ಲಿ ಸರ್. ಸೊ ಆಗ ಫಿನಾನ್ಷಿಯಲ್ ಹೆಲ್ಪ್ ಹೇಗೆ ಬಂತು ಅಂತ ಹೇಳಿದ್ರಿ. ಸೊ ಫಿನಾನ್ಷಿಯಲ್ ಹೆಲ್ಪ್ ಜೊತೆಗೆ ಈ ಮಾರಲ್ ಸಪೋರ್ಟ್ ಇರಬೇಕು, ಒಂದು ಪುಷ್ ಇರಬೇಕು. ಯಾರಾಗಿದ್ರು ಅದು? Moral support, I was my husband's strength. He is, those days he was bouncing with energy. And you know, he's just likes an education institution ಎಲ್ಲ ಮಾಡಬೇಕು ಅಂದರೆ. ಬೇರೆ ಅವ್ರು ವೇರಿಯಸ್ ಟೈಪ್ಸ್ ಆಫ್ ಬಿಸ್ನೆಸ್ಸು ಟ್ರೈ ಮಾಡಿದರು, ಎಲ್ಲ ಫೇಲ್ಯೂರ್ ಆಗಿತ್ತು ಆ್ಯಕ್ಚುಲಿ. ಆವಾಗ ಇದು ಮಾತ್ರ ತುಂಬ ಚೆನ್ನಾಗಿ ಸಕ್ಸಸ್ ಆಯಿತು. ಸೊ ಹೀ ಟೆಲ್ಸ್ ಮೀ ದಟ್ ಆಫ್ಟರ್ ಮ್ಯಾರಿಯಿಂಗ್ ಯು ನೋ ನಾನು ಮುಟ್ಟಿದ್ದೆಲ್ಲ ಇದಾಗ್ತಾ ಇದೆ ಅಂತ ಹಿ ಕೀಪ್ಸ್ ಟೆಲ್ಲಿಂಗ್ ಮೀ ದಟ್ ನೋ. ಸೊ ಲಕ್ಕಿ ಚಾಮ್. ಹಿ ಕಾಲ್ಸ್ ಮೀ ಲೈಕ್ ದಟ್. ಆ್ಯಂಡ್ ದೆನ್ ಹಿ ಕಾಲ್ಸ್ ಮೀ ಆಲ್ಸೋ ಲಕ್ಷ್ಮಿ, ಮನೆಗೆ ಲಕ್ಷ್ಮಿ ಬಂದಂಗೆ ಬಂದಿದೆಯಾ ಅಂತ ಆಲ್ವೇಸ್ ಹಿ ಟೆಲ್ಸ್ ಮೀ ದಟ್ ಆಫ್ಟರ್ ಯು ಕೇಮ್ ಎವ್ರಿಥಿಂಗ್ ವಾಟ್ ಎವರ್ ಐ ಆಮ್ ಟಚಿಂಗ್ ಇಸ್ ಬಿಕಮ್ ಎ ಸಕ್ಸಸ್. He tells me that.